ಪ್ರಿಯ ವೀಕ್ಷಕರೇ, ಜನಧ್ವನಿ ನ್ಯೂಸ್ಗೆ ಸ್ವಾಗತ. ಕಣ್ಣು ಕಾಣದಿದ್ರೂ ಅಪರೂಪದ ನೆನಪಿನ ಶಕ್ತಿ ಮತ್ತು ಅಸಾಧಾರಣ ಗಣಿತ ಪ್ರತಿಭೆಯಿಂದ ರಾಜ್ಯದ ಜನರ ಗಮನ ಸೆಳೆದಿರುವ ಯುವ ಪ್ರತಿಭೆ ಇಂದು ಚಳ್ಳಕೆರೆ ನಗರದಲ್ಲಿ ಶಾಸಕ ಟಿ ರಘುಮೂರ್ತಿಯವರನ್ನ ಭೇಟಿ ಮಾಡಲು ಬಂದ ಸಂದರ್ಭದಲ್ಲಿ ಜನಧ್ವನಿ ನ್ಯೂಸ್ ಕ್ಯಾಮೆರಾ ಕಣ್ಣಿಗೆ ಸೆರೆಗೊಂಡಿದ್ದಾರೆ. ಅಪ್ಪಟ ಹಳ್ಳಿ ಹೈದನಾದ ಈ ಯುವಕನಿಗೆ ಕೋಟಿಗಟ್ಟಲೆ ಅಂಕೆಗಳ ಲೆಕ್ಕ ಹೇಳಿದರೆ ಸಾಕು, ಪೆನ್ನು ಹಾಳೆ ಯಾವುದೂ ಇಲ್ಲದೆ ಕ್ಷಣಾರ್ಧದಲ್ಲಿ ಗುಣಾಕಾರ, ಭಾಗಾಕಾರ, ಸಂಕಲನ, ವ್ಯವಕಲನ ಮಾಡಿ ಉತ್ತರಿಸುತ್ತಾನೆ. ಇವರ ಸಾಧನೆ ನೋಡಿದ್ರೆ ಯಾರಿಗಾದರೂ ಅಚ್ಚರಿಯಾಗದೇ ಇರದು. ನಡೆದಾಡುವ ಕಂಪ್ಯೂಟರ್ ಎಂದೇ ಖ್ಯಾತಿ ಪಡೆದಿರುವ ಬೆಳಗಾವಿ ಜಿಲ್ಲೆಯ ಅತ್ತಣಿ ಮೂಲದ ಬಸವರಾಜ್ ತಮ್ಮ ಅದ್ಭುತ ಸಾಮರ್ಥ್ಯಗಳಿಂದ ಎಲ್ಲೆಡೆ ಪ್ರಶಂಸೆ ಗಳಿಸುತ್ತಾರೆ. ನೀವು ನಿಮ್ಮ ಜನ್ಮ ದಿನಾಂಕ ಹೇಳಿದ್ರೆ ಸಾಕು, ಆ ದಿನ ಯಾವ ವಾರ ಬಂದಿತ್ತು ಎಂಬುದನ್ನು ಕ್ಷಣಾರ್ಧದಲ್ಲಿ ಹೇಳುವ ಬಸವರಾಜ್ 10 ರಿಂದ 12 ಅಂಕಿಯ ಕಠಿಣ ಲೆಕ್ಕಗಳನ್ನು ಗಣಕ ಯಂತ್ರಕ್ಕಿಂತ ವೇಗವಾಗಿ ಬಿಡಿಸಿ ಉತ್ತರಿಸುತ್ತಾರೆ. ಅಷ್ಟೇ ಅಲ್ಲದೆ ಯಾವ ದೇಶಗಳ ನಡುವೆ ಯಾವ ವರ್ಷದಲ್ಲಿ ಕ್ರಿಕೆಟ್ ಪಂದ್ಯಗಳು ನಡೆದವು, ಆ ಪಂದ್ಯಗಳ ರನ್ನಿಂಗ್ ಕಮೆಂಟ್ರಿ, ಆಟಗಾರರ ಸಾಧನೆಗಳ ವಿವರವನ್ನ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ನಿರೂಪಿಸಿ ಕ್ರಿಕೆಟ್ ಅಭಿಮಾನಿಗಳನ್ನ ರಂಜಿಸುತ್ತಾರೆ. ಅಂದ ಯುವ ಪ್ರತಿಭೆಯಾದ ಬಸವರಾಜ್ ಉಮ್ರಾಣಿ ವಿವಿಧ ರಾಷ್ಟ್ರಗಳ ಕ್ರಿಕೆಟ್ ತಂಡಗಳ ನಾಯಕರ ಹೆಸರು, ಅವರು ಗಳಿಸಿದ ರನ್, ಪಡೆದ ವಿಕೆಟ್, ಕೋಚ್ಗಳ ಮಾಹಿತಿಯನ್ನ ನಿಖರವಾಗಿ ಹೇಳಬಲ್ಲ ಸಾಮರ್ಥ್ಯ ಹೊಂದಿದ್ದು ಈತನ ಪ್ರತಿಭೆ ನೋಡಿ ಜನರು ಬೆರಗಾಗುತ್ತಿದ್ದಾರೆ. ಇನ್ನಷ್ಟು ವಿಶೇಷವೆಂದರೆ ಬೇರೆ ಬೇರೆ ನೋಟುಗಳ ಮೌಲ್ಯ, ಒಮ್ಮೆ ಕೇಳಿದ ದೂರವಾಣಿ ಸಂಖ್ಯೆಗಳು ಹಾಗೂ ಭೇಟಿಯಾದ ದಿನಾಂಕಗಳನ್ನ ಸಹ ನಿಖರವಾಗಿ ನೆನಪಿಟ್ಟುಕೊಂಡು ಹೇಳಬಲ್ಲ ಅದ್ಭುತ ಸಾಮರ್ಥ್ಯ ಇವರಿಗಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸೇರಿದಂತೆ ಅನೇಕ ಪ್ರತಿಷ್ಠಿತ ಖಾಸಗಿ ಸಂಸ್ಥೆಗಳಿಂದ ಪ್ರಶಸ್ತಿ ಪಡೆದಿರುವ ಬಸವರಾಜ್ ಉಮ್ರಾಣಿ ಅವರನ್ನ ಹಲವು ಮಠಾಧೀಶರು ಸನ್ಮಾನಿಸಿದ್ದಾರೆ. ಪ್ರತಿಭೆಗೆ ಕಣ್ಣು ಬೇಕಿಲ್ಲ, ಆತ್ಮವಿಶ್ವಾಸ, ಪರಿಶ್ರಮ ಮತ್ತು ಸಾಧನೆಯ ಹಠ ಇದ್ದರೆ ಸಾಕು ಎಂಬುದಕ್ಕೆ ಬಸವರಾಜ್ ಉಮ್ರಾಣಿ ಜೀವಂತ ಉದಾಹರಣೆಯಾಗಿದ್ದಾರೆ. ಅಂಕಿ ಸಂಖ್ಯೆ ಹೇಳ್ತೀವಿ ಸರ್, ಉಲ್ಟಾ ಸೀದಾ ನಂಬರ್ ಹೇಳ್ತೀವಲ್ಲ ನಮ್ಮದೇ ಕಾರ್ಯಕ್ರಮ. ನಿಮ್ಮ ಹೆಸರು? ಬಸವರಾಜ್ ಉಮ್ರಾಣಿ ಅಂತ. ಬಸವರಾಜ್ ಉಮ್ರಾಣಿ ಅಂತೇಳಿ. ಈಗ ಇಲ್ಲಿ ಬಂದಿರೋದು ಸಾವಿರ ಬೇಟವನ್ ಅಂತ ಬಂದೆ. ಪರಶುರಾಮಪುರದಲ್ಲಿ ಭೇಟಿಯಾಗಿದ್ದೀವಿ ಸರ್. ನಮ್ಮ ಹೆಸರು ಸರ್